ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಮಂಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ ಏಪ್ರಿಲ್ 28 ನನ್ನ ಜನ್ಮದಾತಿಯ ಜನ್ಮದಿನ. ಸೊ 2-3 ಡೇಸಿಂದ ಬಟ್ಟೆ ಮಡಿಸಿರಲಿಲ್ಲ. ನನ್ನ ಬಟ್ಟೆಗಳನ್ನೆಲ್ಲ ಮಡಿಸಿಡೋಣ. ಇವತ್ತು ಮಂಡೇ ಅಂದರೆ ಆಲ್ಮೋಸ್ಟ್ ನನಗಂತೂ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಬಟ್ಟೆ ಎಲ್ಲನೂ ಮಡಿಸಿಡೋದ್ರಿಂದ ನನ್ನ ದಿನನ ಶುರು ಮಾಡಿದೆ. ಪಾಪು ಆಲ್ರೆಡಿ ಎದ್ದಿದ್ಲು. ಅವಳವ್ರ ಪಪ್ಪನ ಹತ್ರ ಬಿಟ್ಟು ನಾನು ಬಟ್ಟೆಗಳನ್ನೆಲ್ಲ ಮಡಿಸಿ ಆ ಜಾಗಕ್ಕೆ ಸೇರಿಸೋ ಕೆಲಸ ಮಾಡ್ತಾಯಿದ್ದೆ. ಇದನ್ನು ಮುಗಿಸಿ ಬೇಗ ಹೋಗಿ ಆಚೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಮಡಿಸಿ ಆ ಜಾಗಕ್ಕೆ ಸೇರಿಸಿ ಆಚೆ ಬಂದೆ. ಆಚೆ ಬಂದ ತಕ್ಷಣ ಸೂರ್ಯನ ಬೆಳಕು ಮುಖಕ್ಕೆ ಹೊಡಿತಾ ಇತ್ತು. ಗಿಡಗಳನ್ನೆಲ್ಲ ನೋಡಿ ಒಂದು ಫ್ರೆಶ್ ಮಾರ್ನಿಂಗ್ ಶುರುವಾಯಿತು. ನಾನು ಪೊರ್ಕೆ ಇಟ್ಟಿದ್ದೆ, ಕಸ ಗುಡಿಸೋಕ್ಕೆ ಆಚೆ ಬಂದೆ. ಆಲ್ಮೋಸ್ಟ್ ಡೈಲಿ ನನ್ನ ರೂಟೀನ್ ಇದೇ ಆಗಿರುತ್ತೆ. ಮಂಡೇ ಆಗಿರೋದ್ರಿಂದ ಕಸ ಗುಡಿಸಿ ಮನೆ ಎದುರುಗಡೆ ಕಬ್ಬನ್ ಗಾಡಿ ಎಲ್ಲ ಓಡಾಡೋದ್ರಿಂದ ತುಂಬಾ ಹುಲ್ಲಿತ್ತು. ಅದನ್ನೆಲ್ಲ ಗುಡಿಸಿ ಒಂದು ಕಡೆ ಹಾಕಿದೆ ಬೆಂಕಿ ಹಾಕೋಣ ಅಂತ. ನೆಕ್ಸ್ಟ್ ಬಾಗಿಲು ತೊಳೆದು ರಂಗೋಲಿ ಬಿಡೋಕ್ಕೆ ರೆಡಿ ಮಾಡಿದೆ. ಪ್ರತಿದಿನ ನನ್ನ ರೂಟೀನ್ ಇದೇ ಆಗಿರುತ್ತೆ. ಫಸ್ಟ್ ಎದ್ದ ತಕ್ಷಣ ಮಾಡೋ ಕೆಲಸನೇ ಬಾಗಿಲು ಕಸ ಗುಡಿಸಿ ರಂಗೋಲಿ ಬಿಡೋದು. ಒಂದೊಂದು ದಿನ ಬೇಗ ಬಿಡ್ತೀನಿ, ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ. ಬಟ್ ಏನು ಮಾಡಲಿ, ಲೇಟಾದರೂ ಮನೆ ಮುಂದೆ ಚೆನ್ನಾಗಿರ್ಬೇಕಲ್ವ. ಸೊ ಬಾಗಿಲೆಲ್ಲ ತೊಳೆದಾಯಿತು, ರಂಗೋಲಿ ಬಿಟ್ಟೆ. ನನಗೆ ರಂಗೋಲಿ ಬಿಡೋದಂದರೆ ತುಂಬ ಖುಷಿ. ಅದು ದಿನ ಒಂದೊಂದು ಡಿಸೈನ್ ಬಿಡೋದಂತಂದರೆ ತುಂಬಾ ಖುಷಿ. ಸೊ ಇವತ್ತು ಯಾವುದೋ ಒಂದು ಹೊಸ ಡಿಸೈನ್ ಟ್ರೈ ಮಾಡೋಣ ಅಂತ ಹೇಳಿ ರಂಗೋಲಿನ ಬಿಟ್ಟೆ. ಜೊತೆಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಮಾಡಿಕೊಂಡು ರಂಗೋಲಿ ಬಿಡ್ತಿದ್ದೆ. ಬಟ್ ನೋಡೋರಿ ಹುಡುಗಿಗೆ ರಂಗೋಲಿ ಬಿಡೋಕ್ಕೆ ಬರಲ್ವೇನೋ, ಅದಕ್ಕೆ ಮೊಬೈಲ್ ನೋಡ್ಕೊಂಡು ಬಿಡ್ತಿದ್ದಾಳೆ ಅನ್ಕೋಬೇಕು. ಬಟ್ ರಿಯಾಲಿಟಿಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಬಿಡೋ ರಂಗೋಲಿನ ನಾನೇ ವೀಡಿಯೋ ಮಾಡ್ತಿರ್ತೀನಿ. ಆ್ಯಕ್ಚುಯಲ್ ರಿಯಾಲಿಟಿ ಬಂದಿದ್ದು. ಇವತ್ತಿನ ರಂಗೋಲಿ ಇದಾಗಿತ್ತು. ಸೊ ನೆಕ್ಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ, ಹೀರೆಕಾಯಿ ಗೊಜ್ಜು, ಅದಕ್ಕೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕಟ್ ಮಾಡ್ತಾಯಿದ್ವಿ. ಈ ಕಡೆ ನನ್ನ ಮಗ ಬಲೂನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಬರ್ತ್ಡೇ ಪಾರ್ಟಿಯಿಂದ ತಂದಿದ್ದು. ಇಲ್ಲಿ ನನ್ನ ಮಗಳು ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಇದ್ಲು. ಸೊ ತಿಂಡಿ ಎಲ್ಲ ತಿಂದಾಯಿತು. ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಪುಟಾಣಿದು ಸ್ನಾನ ಆಗಿ ಒಂದಷ್ಟು ಡೈಲಿ ಯೂಸ್ ಬಟ್ಟೆ ತಂದಿದ್ದೆ, ಹೊಸ ಬಟ್ಟೆ ಹಾಕ್ಕೊಂಡಿದ್ಲು. ಆ್ಯಂಡ್ ಇವತ್ತು ಪಪಾಯ ಕಟ್ ಮಾಡಿದ್ವಿ. ಪಪಾಯನ ತಿಂದು ಇವತ್ತು ಒಳ್ಳೆ ಶುಭ ಕಾರ್ಯಕ್ಕೆ ಹೋಗಬೇಕಿತ್ತು. ಅದೇನಂತ ಈಗಲೇ ಹೇಳಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈ ಸ್ಯಾರಿನ ಸೆಲೆಕ್ಟ್ ಮಾಡಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಆ್ಯಂಡ್ ಇವತ್ತು ನನ್ನ ತಂಗಿ ವೀಡಿಯೋ ಮಾಡಿಕೊಡ್ತಾಯಿದ್ಲು. ಸೊ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದನ್ನು ಒಂದು ತಂಗಿ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋನೂ ಮಾಡಿಸ್ಕೊಂಡೆ. ನಮ್ಮಮ್ಮ ಸೀರೆ ನೆರಕೆ ಎಲ್ಲ ಸರಿ ಮಾಡಿಕೊಟ್ರು. ನೆಕ್ಸ್ಟ್ ನಾನು ಬಂದು ತಲೆ ಸ್ನಾನ ಮಾಡಿದ್ದೆ. ಹೇರ್ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇರ್ ಬ್ಲೋ ಡ್ರೈ ಬ್ರಷ್ ಯೂಸ್ ಮಾಡಿ ಹೇರ್ ಸೆಟ್ ಮಾಡ್ಕೊಳ್ತಾ ಇದ್ದೆ. ಹೇರ್ ಸೆಟ್ ಮಾಡಿಕೊಂಡು ಒಂದು ಲೆವೆಲ್ಗೆ ಈ ರೀತಿ ಬಂತು. ಇದಾದಮೇಲೆ ಮತ್ತೆ ಮಾಡಿಕೊಂಡೆ. ಸೊ ನೋಡ್ತಿದ್ರಲ್ಲ, ಈ ರೀತಿ ಆಯಿತು ಒಂದು 10-15 ಮಿನಿಟ್ಸಲ್ಲಿ. ಸೊ ಎಲ್ಲ ಸರಿ ಮಾಡಿಕೊಂಡು ಸ್ಯಾರಿ ಸರಿ ಮಾಡ್ಕೊಂಡು ನೆಕ್ಸ್ಟ್ ಸಿಲ್ವರ್ ನೋಸ್ ಪಿನ್ ಹಾಕಿದ್ದೆ. ಅದನ್ನು ಚೇಂಜ್ ಮಾಡೋಣ ಅಂತ ನಾನು ನೋಸ್ ಪಿನ್ಗಳನ್ನ ತೆಗ್ದೆ. ನಾನು ನೋಸ್ ಪಿನ್ ಕಲೆಕ್ಷನ್ ತುಂಬಾ ಇಟ್ಟಿದ್ದೀನಿ. ಸೊ ಯಾವ್ದು ಹಾಕೊಳ್ಳೋಣ ಅಂತ ಹೇಳಿ ಫೈನಲಿ ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ಲು. ಅದನ್ನು ಇಲ್ಲಿ ಹಾಕ್ಕೊಂಡೆ. ನನಗಂತೂ ನೋಸ್ ಪಿನ್ ಕ್ರೇಸ್ ತುಂಬಾ ಇದೆ. ಒಂದು ಗೋಲ್ಡ್ ಕಲೆಕ್ಷನ್ಸ್ ಬಂದು ಒಂದು 10 ಇದೆ, ಸಿಲ್ವರ್ದು ಒಂದು 20 ಇದೆ. ಇನ್ನೂ ಕಲೆಕ್ಷನ್ಸ್ ಮಾಡಬೇಕಂತ ತುಂಬ ಆಸೆ ಇದೆ. ಸೊ ನೋಸ್ ಪಿನ್ ಹಾಕ್ಕೊಂಡಾಯಿತು. ನೆಕ್ಸ್ಟ್ ಬ್ಯಾಂಗಲ್ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ, ಸ್ಯಾರಿಗೆ ಮ್ಯಾಚ್ ಆಗೋ ಕಲರಲ್ಲ, ಒಂಚೂರು ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ನ ಬ್ಯಾಂಗಲ್ಸ್ ಇಟ್ಕೊಂಡೆ. ಈ ಬಾಕ್ಸ್ ಬಂದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ನನಗೆ ನಮ್ಮಮ್ಮನಿಗೆ ಇಬ್ರಿಗೂ, ನಮ್ಮಮ್ಮಂಗೆ 2 ಬಾಕ್ಸು, ನನಗೆ 2 ಬಾಕ್ಸು. ಎಲ್ಲ ಬ್ಯಾಂಗಲ್ಸ್ನ ಮಿಸ್ ಮಾಡಿ ಒಂದು ಬಾಕ್ಸಲ್ಲಿ ಇಡೋದಕ್ಕಿಂತ ಈ ಥರ ಡಿವೈಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಎತ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಕೈಗೆ ಬ್ಯಾಂಗಲ್ ಹಾಕಿ ಇನ್ನೊಂದು ಕೈಗೆ ವಾಚ್ ಹಾಕ್ಕೊಂಡೆ. ಅಷ್ಟಾಗಿ ವಾಚ್ ಹಾಕೋ ಅಭ್ಯಾಸ ಇಲ್ಲ. ಈ ವಾಚೇನೋ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ನಾನು ವೇರ್ ಮಾಡ್ತೀನಿ. ನೆಕ್ಸ್ಟು ಫೈನಲಿ ರೆಡಿ ಆದೆ. ಫ್ರೀ ಇಯರ್ ಜಸ್ಟ್ ಫೋಟೋಗೋಸ್ಕರ ಫ್ರೀ ಇಯರ್ ಬಿಟ್ಟಿದ್ದೆ. ಆಮೇಲೆ ಅದಕ್ಕೆ ಇದು ಮಾಡಿಕೊಂಡೆ. ಕನ್ನಡಿ ಅಂದರೆ ನಮಗೆ ತುಂಬ ಇಷ್ಟ. ನೆಕ್ಸ್ಟ್ ಫೈನಲಿ ನನ್ನ ಮಗಳು ಕೂಡ ರೆಡಿ ಆದಳು. ಈ ಸೆಕೆಗೆ ಯಾಕಾದರೂ ರೆಡಿ ಆದವು ಅಂತ ಅನಿಸ್ತಿರುತ್ತೆ. ಕಾರ್ ಹತ್ತಿ ಹೋಗಬೇಕು ಅಂದ್ಕೊಂಡಿರೋ ಜಾಗದ ಕಡೆಗೆ ಪ್ರಯಾಣನ ಬೆಳೆಸಿದ್ವಿ. ನಾನು, ಅಮ್ಮ, ಹಸ್ಬೆಂಡ್,
ಆ್ಯಂಡ್ ಅಪ್ಪ ಎಲ್ಲರೂ ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಫ್ಯೂಚರ್ ಡೇಸಲ್ಲಿ ಹೇಳ್ತೀನಿ. ಎಲ್ಲರೂ ಹೋಗ್ತಿದ್ದೀವಿ, ಮುಗಿಸ್ಕೊಂಡು ಬಂದಾದಮೇಲೆ ಈ ವಿಡಿಯೋ ಕಂಟಿನ್ಯೂಷನ್. ಇವತ್ತು ಈ ವ್ಲಾಗ್ಗೆ ಹೆಲ್ಪ್ ಮಾಡಿರುವಂಥ ನನ್ನ ಕ್ಯೂಟ್ ಸಿಸ್ಟರ್ ಇವರೇ. ಸೊ ಅಲ್ಲಿಂದ ಸ್ವಲ್ಪ ಆಚೆ ಅಲ್ಲಿಂದ ಬಂದೆ. ನಮ್ಮ ಮನೇಲಿ ಇವತ್ತು ಮಕ್ಕಳ ಸೈನ್ಯನೇ ಸೇರಿತ್ತು. ಪುಟಾಣಿ ಕಂದಗಳೆಲ್ಲ ಹೊರಟೋದ್ರು. ಇವತ್ತು ನಾನು ಸಂಜೆಗೆ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೆ. ಸ್ಪೆಷಲ್ ಏನಿಲ್ಲ, ಟೊಮೆಟೊ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಸ್ವಲ್ಪ ಉಪ್ಸಾರಿತ್ತು, ಅದು ಸಾಲ್ಟೇಜ್ ಇತ್ತಂತ ಹೇಳಿ ಟೊಮೆಟೊ ಸಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನಾನು ಸಾಂಬಾರನ್ನ ಪ್ರಿಪೇರ್ ಮಾಡಿ ಬೆಳಿಗ್ಗೆಯಿಂದ ತುಂಬ ಸ್ಟ್ರೈನ್ ಆಗಿತ್ತಂತ ರೆಸ್ಟ್ ಮಾಡೋಕ್ಕಂತ ಕೂತೆ. ನನ್ನ ತಂಗಿ ಯಾವುದೋ ಮೂವಿ ಹಾಕಿದ್ಲು, ತುಂಬ ಚೆನ್ನಾಗಿತ್ತು. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು. ಸೊ ಅದನ್ನು ನೋಡಿದೆ. ನೆಕ್ಸ್ಟು ಇವತ್ತು ನಮ್ಮಮ್ಮನ ಬರ್ಡೇ ಇದ್ದಿದ್ದರಿಂದ ಕೇಕ್ ಕಟ್ ಮಾಡಿಸೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಕೊನೆಯ ಮೂಮೆಂಟಲ್ಲಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸಿದ್ವಿ. ಜೊತೆಗೆ ನನ್ನ ಮೈದಾ ಕೂಡ ಇನ್ನೊಂದು ಕೇಕ್ ತಂದ. ಆ್ಯಂಡ್ ನನ್ನ ಮೈದಾ ಆ್ಯಂಡ್ ನಮ್ಮ ಸಿಸ್ಟರು ಸೊ ಕೇಕ್ ತಂದು ಕೇಕ್ ಕಟ್ ಮಾಡಿಸಿದ್ವಿ. ಬೇಡ ಅಂದ್ಕೊಂಡು 2 ಕೇಕ್ ಕಟ್ಟಿಂಗ್ ಆಯಿತು. ಎಲ್ಲರೂ ಬಂದು ತುಂಬಾ ಖುಷಿ ಆಯಿತು. ಇವತ್ತು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಆಗಿ ಎಲ್ರಿಗೂ ಊಟ ಮಾಡಿ, ಇವತ್ತು ಎಲ್ಲರೂ ಊಟ ಮಾಡೋದೇ ಇಲ್ಲ, ತುಂಬಾ ಹೊತ್ತಾಗೋಯಿತು. ನನ್ನ ಮಗಳಿಗಂತೂ ಹ್ಯಾಪಿ ಮಾಡೋದಂತ ಖುಷಿ. ಇಬ್ಬರೂ ಖುಷಿಯಾಗಿ ಕೇಕ್ ಕಟ್ ಮಾಡೋದಕ್ಕೆ ನಮ್ಮಮ್ಮನ ಜೊತೆ ಕೂತು ಕೇಕ್ ಕಟ್ ಮಾಡಿದ್ರು. ನಾನು ನನ್ನ ತಂಗಿ ಜೊತೆ ಒಂದು ಫೋಟೋ ಎಲ್ಲಿ ಅಂತಂತೇಳಿ ಫೋಟೋ ತಗೊಂಡೆ. ಇದು ನೋಡಿ ಯಾವ ಥರನ, ನಮ್ಮ ಕಡೆ ಚಾಕ್ಲೇಟ್ ಹಿಂಗೂ ತಿಂತಾರೆ, ನಿಮ್ಮ ಕಡೆನೂ ಹಿಂಗೇನಾ? ಇವಳು ಬಾಯಿ ನೋಡಂತೂ ಕ್ಯೂಟ್ ಅಂತ ಅನ್ನಿಸ್ತಾ ಇದ್ಲು. ಜೊತೆಗೆ ನನ್ನ ತಂಗಿಗೆ ಸ್ವಲ್ಪ ಕ್ರೀಮು ಹಚ್ಚಿ ಅವಳನ್ನ ರೇಗಿಸಿದ್ವಿ. ಆಮೇಲೆಲ್ಲರೂ ಊಟ ಮಾಡಿ ಮಲಗೋ ಹೊತ್ತಾಯಿತು, ಮ್ಯಾಚ್ ನೋಡ್ತಾಯಿದ್ರು. ಇವತ್ತಿನ ಮಂಡೇ ವ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.